ಶ್ರೀಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದು ಮುಸಲ್ಮಾನ ರಾಜರು ಅಂತ ಹೇಳಿ ಕರಾವಳಿಯಲ್ಲಿ ಚುನಾವಣೆ ಹೊತ್ತಲ್ಲಿ ಡಿಕೆಶಿ ಆಪ್ತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದು ಮೂಡಬಿದ್ರೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಿಥುನ್ ರೈ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಈಗ ಚುನಾವಣೆಯ ಹೊತ್ತಿನಲ್ಲೇ ಮಿಥುನ್ ರೈ ಕೊಟ್ಟ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಈಗ ಆರೋಪ ಪ್ರತ್ಯಾರೋಪಗಳಿಗೆ ಟೀಕೆಗಳಿಗೆ ಗುರಿಯಾಗಿದೆ. ಚುನಾವಣೆ ಹೊತ್ತಲ್ಲಿ ಮಿಥುನ್ ರೈ ಕೊಟ್ಟ ಹೇಳಿಕೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಈಗ ಒಬ್ಬೊಬ್ಬರೇ ಒಂದೊಂದು ರೀತಿಯ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಡಿಕೆಶಿ ಆಪ್ತ, ಮೂಡಬಿದ್ರೆ ಟಿಕೆಟ್ನ ಆಕಾಂಕ್ಷಿಯಾಗಿರುವ ಮಿಥುನ್ ರೈ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಥುನ್ ರೈ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯನ ಕೊಡು. ಉಡುಪಿ ಮಿಥುನ್ ರೈಗೆ ಬಿಜೆಪಿಯ ರಘುಪತಿ ಭಟ್ ಟಾಂಗ್ ಕೊಟ್ಟಿದ್ದಾರೆ. ಮುಸಲ್ಮಾನರು ಕೃಷ್ಣ ಮಠಕ್ಕೆ ಯಾವುದೇ ಜಾಗ ನೀಡಿಲ್ಲ, ಅನಂತೇಶ್ವರ ದೇಗುಲಕ್ಕೆ ರಾಮಭೋಜ ಭೂಮಿಯನ್ನ ಕೊಟ್ಟ ಅಂತ ಹೇಳಿ ಮಿಥುನ್ ರೈ ಕೊಟ್ಟ ಹೇಳಿಕೆಗೆ ಈಗ ರಘುಪತಿ ಭಟ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅದೇ ಭೂಮಿಯಲ್ಲಿ ಉಡುಪಿ ಕೃಷ್ಣ ಮಠ ಕಟ್ಟಲಾಗಿದೆ, ಅನಂತೇಶ್ವರ ದೇಗುಲಕ್ಕೆ ರಾಮಭೋಜ ಭೂಮಿ ಕೊಟ್ಟನಲ್ಲ, ಆ ಒಂದು ಭೂಮಿಯಲ್ಲೇ ಉಡುಪಿ ಕೃಷ್ಣ ಮಠವನ್ನ ನಿರ್ಮಾಣ ಮಾಡಿರೋದು. ಅನಂತೇಶ್ವರ ದೇಗುಲದ ನಂತರ ಕೃಷ್ಣ ಮಠ ನಿರ್ಮಾಣ ಆಗಿದೆ. ಈಗ ಜಾಮಿಯಾ ಮಸೀದಿ ಇದೆಯಲ್ಲ, ಅದು ಕೂಡ ಮಠದ ಜಾಗದಲ್ಲಿತ್ತು. ಶೋಕಮಾತ ಚರ್ಚ್ ಕೃಷ್ಣ ಮಠದ ಭೂಮಿಯಲ್ಲಿದೆ. ಮಿಥುನ್ ರೈ ಯಾವ ಮುಸಲ್ಮಾನರ ಬಗ್ಗೆ ಮಾತನಾಡಿದ್ರು ಅಂತ ಹೇಳಿ ಮಿಥುನ್ ರೈ ವಿರುದ್ಧ ಬಿಜೆಪಿಯ ರಘುಪತಿ ಭಟ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಚರ್ಚೆಗೆ ಗುರಿಯಾಗ್ತಾ ಇದೆ ಮಿಥುನ್ ರೈ ಕೊಟ್ಟ ಹೇಳಿಕೆ. ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯ. ಕೃಷ್ಣ ಮಠಕ್ಕೆ ಯಾವುದೇ ಮುಸಲ್ಮಾನ ಅರಸ ಕೊಟ್ಟಂಥ ದಾಖಲೆಗಳಿಲ್ಲ. ಇದು ಒಂದು ಸುಳ್ಳು ಸುದ್ದಿ. ಕೃಷ್ಣ ಮಠದ ಜಾಗ ಅನಂತೇಶ್ವರದ ಒಂದು ಸಂಬಂಧಪಟ್ಟಂಥ ಜಾಗ. ಇದು ಅನಂತೇಶ್ವರಕ್ಕೆ ಗುಜರಾಜ ಅರಸರು ಹಿಂದಿನ ಕಾಲದಲ್ಲಿ ಕೊಟ್ಟದ್ದು ಅಂತ ಹೇಳುವಂಥದ್ದು ದಾಖಲೆ ಇದೆ. ಮತ್ತು ಯಾವುದೇ ರಾಜ ಮುಸಲ್ಮಾನ್ ರಾಜರಿಂದ ಕೊಟ್ಟಂಥ ದಾಖಲೆ ಇಲ್ಲ. ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವಂಥ ಜಾಮಿಯಾ ಮಸೀದಿ ಇವತ್ತು ಜಂಗಮರ ಮಠದಿಂದ ಕೊಟ್ಟದ್ದು ಅಂತ ಹೇಳುವಂಥ ಇತಿಹಾಸ ಇದೆ. ಮುಸಲ್ಮಾನ ರಾಜ ಕೊಡುವುದಾದರೆ ಫಸ್ಟ್ ಮಸೀದಿ ಕೊಡ್ತಿದ್ದ. ಆ ರೀತಿ ಯಾವುದೇ ಇದೆಲ್ಲ ಸುಳ್ಳು ಸುದ್ದಿ, ಇದನ್ನು ಯಾವುದೇ ಅದಕ್ಕೆ ಬೆಲೆ ಕೊಡಬೇಕಾದಂಥ ಸಂದರ್ಭ ಇಲ್ಲ. ಮಿಥುನ್ ರೈ ಹೇಳಿಕೆಯನ್ನ ಸಿಟಿ ರವಿ ಅವರು ಖಂಡಿಸಿದ್ದಾರೆ. ಕೃಷ್ಣ ಮಠ ಯಾಕೆ ಇಡೀ ಭಾರತ ಅಂತ ಹೆಸರು ಕೊಟ್ಟಿದ್ದೇ ಮುಸಲ್ಮಾನರು ಅಂತ ಕಾಂಗ್ರೆಸ್ ಹೇಳಿದ್ರೂ ಅಚ್ಚರಿ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ಹೋದ್ರೆ ಭಾರತ ಅಂತ ಹೆಸರು ಕೊಟ್ಟಿದ್ದೇ ಮುಸಲ್ಮಾನ್ ದೊರೆಗಳು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಬರೀ ಕೃಷ್ಣ ಮಠ ಅಲ್ಲ, ಭಾರತ ಅಂತ ಹೆಸರು ಕೊಟ್ಟಿದ್ದೇ ಮುಸಲ್ಮಾನ್ ದೊರೆಗಳು. ಮುಸಲ್ಮಾನ್ ದೊರೆಗಳೇ ರಾಮ ಮಂದಿರ ನಿರ್ಮಾಣ ಮಾಡಿದ್ದು, ಮುಸಲ್ಮಾನ್ ದೊರೆಗಳೇ ಕಾಶಿ ವಿಶ್ವನಾಥನ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ ಸುಳ್ಳು ಮತ್ತು ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು. ಸುಳ್ಳನ್ನ ಸತ್ಯುತ್ತರ ಹೇಳೋದು ಅವರಿಗಿರುವಂತ ಒಂದು ಹಳೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಮಿಥುನ್ ರೈ ಕೊಟ್ಟಂತಹ ಈ ಹೇಳಿಕೆ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಒಂದಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ? ಇದನ್ನು ಬಿಜೆಪಿ ಯಾವ ರೀತಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ? ನವಿತಾ ಜೈನ್, ಕರಾವಳಿ ಭಾಗದಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ವಿಚಾರ ಅನ್ನೋದಕ್ಕಿಂತಲೂ ಭಾವನಾತ್ಮಕ ವಿಚಾರದಲ್ಲಿ ಚುನಾವಣೆ ನಡೆಯುವಂಥದ್ದು. ಈ ಭಾವನಾತ್ಮಕ ವಿಚಾರಗಳನ್ನ ಅತ್ಯಂತ ಬುದ್ಧಿವಂತೆಯಿಂದ, ಜಾಣ್ಮೆಯಿಂದ ಅದನ್ನ ಮತಗಳಾಗಿ ಪರಿವರ್ತಿಸಲು ಕೂಡ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ಹಿಂದೆ ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಟಿಪ್ಪು ಜಯಂತಿ ಕಾರಣ ಮತ್ತು ಹಿಂದೂ ವಿರೋಧಿ ಅನ್ನೋ ಒಂದು ಅಜೆಂಡಾವನ್ನು ಇಟ್ಕೊಂಡು ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಬಹುತೇಕ ಕ್ಲೀನ್ ಸ್ವೀಪ್ ಭಾರತೀಯ ಜನತಾ ಪಕ್ಷ ಮಾಡ್ತು. ಉಳ್ಳಾಲದಲ್ಲಿ ಕಾಂಗ್ರೆಸ್ನ ಯುಟಿ ಖಾದರ್ ಒಬ್ಬರೇ ಗೆದ್ದಿರುವಂಥದ್ದು. ಹಾಗಾಗಿ ಇಲ್ಲಿ ಮೂಡುಬಿದ್ರೆಯಲ್ಲಿ ಮಿಥುನ್ ರೈ ಅವರು ಮಾಡಿರ್ತಕ್ಕಂಥ ಈ ಒಂದು ಮಾತು ಏನಿದೆ, ಈ ಮಾತಿನ ಮುಖಾಂತರ ಎಲ್ಲ ಒಂದ್ ಕಡೆ ಅಲ್ಲಿ ಮತ್ತೆ ಭಾವನೆಗಳ ಮುಖಾಂತರ ಬಿಜೆಪಿ ಹೆಚ್ಚಿನ ಮತಗಳನ್ನು ಪಡೆಯಲಿಕ್ಕೆ ಇವತ್ತು ಅದನ್ನು ಅಸ್ತ್ರವಾಗಿ ಬಳಸಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಏನು ಅಲ್ಲಿರ್ತಕ್ಕಂಥ ಉಡುಪಿ ಜಿಲ್ಲೆಗೆ ಎಲ್ಲ ಒಂದ್ ಕಡೆ ಕೃಷ್ಣ ಮಠ ಅನ್ನೋದು ಆ ಜನರ, ಆ ಭಾಗದ ಹಿಂದೂಗಳ ಅಸ್ಮಿತೆ ಕೂಡ ಹೌದು. ಹಾಗಾಗಿ ಆ ಕೃಷ್ಣ ಮಠದ ಜಾಗವನ್ನ ಮುಸಲ್ಮಾನರು ಕೊಟ್ಟರು ಅನ್ನೋ ಮುಖಾಂತರ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು.
ಆ ಜಾಗವನ್ನ ಯಾರು ಕೊಟ್ಟರು ಅನ್ನೋದು ಈಗ ಚರ್ಚೆ ಆರಂಭ ಆಗಿರುವಂತದ್ದು. ಜೊತೆಗೆ ಈ ಚರ್ಚೆಗೆ ಎಲ್ಲೊಂದ್ ಕಡೆ ಪುಷ್ಟಿ ನೀಡುವಂತೆ ರಘುಪತಿ ಭಟ್ರು ಅವರು ಅಲ್ಲಿರ್ತಕ್ಕಂಥ ಜಾಮಿಯಾ ಮಸೀದಿಯನ್ನ ಜಂಗಮ ಮಠದವರು ಕೊಟ್ಟಿರೋದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಒಟ್ಟಾರೆ ಮಿಥುನ್ ರವಿರವರು ಎಲ್ಲ ಒಂದ್ ಕಡೆ ಇದ್ರ ಬಗ್ಗೆ ಅಧ್ಯಯನ ಮಾಡದೆ ಈ ಮಾತನ್ನ ಹೇಳಿದ್ರ, ಕೇವಲ ನೋಡಬಾರ ನಮ್ಮೂರ ಮಸೀದಿ ಎಂಬ ಕಾರ್ಯಕ್ರಮಕ್ಕೆ ಹೋಗಿದ್ದ ಕಾರಣಕ್ಕೆ ಅಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಕೆ ಕಾರಣಕ್ಕಾಗಿ ಈ ಮಾತನ್ನ ಹೇಳಿದ್ರ ಅನ್ನೋದು ಈಗ ಚರ್ಚಿತ ವಿಚಾರ ಆಗಿರುವಂತದ್ದು. ಮತ್ತೊಂದು ಕಡೆ ಮಿಥುನ್ ರವಿಯವರು ಮೂಡುಬಿದ್ರೆಯ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಕೂಡ ಹೌದು. ಇಂತಹ ಸಂದರ್ಭದಲ್ಲಿ ಇದನ್ನ ರಾಜಕೀಯ ಅಸ್ತ್ರ ಬಳಸಿಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿರುವಂತದ್ದು. ಈ ತರದ ವಿಚಾರಗಳಿಗೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷ ಕಿವಿಗೊಡುವುದು ಹೆಚ್ಚು ಕಾರಣಕ್ಕಾಗಿ ಇವತ್ತು ಬಿಜೆಪಿ ರಾಷ್ಟ್ರೀಯ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಿಥುನ್ ರೈ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಿಥುನ್ ರೈ ಅವರೇ, ನೀವು ಕೊಟ್ಟಂತಹ ಹೇಳಿಕೆಗೆ ಈಗಲೂ ಕೂಡ ಅದನ್ನೇ ನೀವು ಸಮರ್ಥಿಸಿಕೊಳ್ತೀರಾ ಹೇಗೆ? ಮೇಡಮ್, ಮೊದಲಿದಾಗಿ ನನ್ನ ಇಡೀ ಪೂರ್ತಿ ವಿಡಿಯೋವನ್ನು ತಾವು ನೋಡ್ಬೇಕು. ಎರಡನೇದು, ಇದು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ತಿರ್ಗಾ ಇದನ್ನು ಒಂದು ಸಮುದಾಯದವರನ್ನು ಎತ್ತಿಡಿಯುವಂತ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಒಂದು ಸಮುದಾಯ ಇದು ಈ ಕಾರ್ಯಕ್ರಮ ಆದದ್ದು ನೂರಾನಿ ಮಸೀದಿ ಅಂತ ಒಂದು ನೂತನವಾದ ಒಂದು ಮಸೀದಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು, ಸೌಹಾರ್ದತೆ ವೇದಿಕೆ ಅಂತ. ಈ ಸೌಹಾರ್ದತೆ ವೇದಿಕೆಯ ಘನ ಉಪಸ್ಥಿತಿಯಲ್ಲಿ ನಮ್ಮ ಶಾಸಕರಾದಂತ ಉಮಾನಾಥ್ ಕೋಟ್ಯಾನ್ರು ಇದ್ರು. ಆ ವೇದಿಕೆಯಲ್ಲಿ ಅಲಂಗಾರ್ ಮಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತ ಈಶ್ವರ್ ಭಟ್ರು ಇದ್ರು. ಆ ವೇದಿಕೆಯಲ್ಲಿ ನಾನು ಇದ್ದೆ, ಪಕ್ಷೀಯ ಚರ್ಚಿನ ಫಾದರು ಇದ್ರು. ಆ ವೇದಿಕೆ ಸೌಹಾರ್ದತೆಯ ವೇದಿಕೆ. ನನ್ನ ಜೀವನಾದ್ಯಂತ ನಾನು ಹೇಳುವಂತ ಪಾಠ ಯಾವ್ದಂದ್ರೆ ಸೌಹಾರ್ದತೆ ಉಳಿಬೇಕು, ನಮ್ಮ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರುವಂತ ಕೆಲಸ ಕಾರ್ಯ ಯಾರು ಮಾಡಬಾರ್ದು. ನಾನು ಇವತ್ತಲ್ಲ, ನಾನು ಯಾವತ್ತಿನಿಂದ ಕೂಡ ಅದೇ ನನ್ನ ಆದ್ಯ ಮಾತುಗಳು. ಬಟ್ ನಾನು ಹೇಳ್ತಾ ಇರೋದು, ಈಗಲೂ ನೀವು ನಿಮ್ಮ ಹೇಳಿಕೆಗೆ ಇನ್ನೂ ಕೂಡ ಆ ಸ್ಟ್ಯಾಂಡ್ ಅನ್ನ ತಗೋತಾ ಇದ್ದೀರಾ ಹೇಗೆ ಅಂತ ಹೇಳಿ. ಮೇಡಮ್, ನಾನು ಇತಿಹಾಸಗಾರ ಅಲ್ಲ. ನಾನು ಹೇಳಿದ್ದು ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆಗೆ ಇತಿಹಾಸ ಉಂಟು. ಈ ಇತಿಹಾಸಕ್ಕೆ ಒಡಕು ತರುವಂತ ಕೆಲಸ ಕಾರ್ಯ ಯಾರೂ ಮಾಡಬಾರ್ದು. ನಮ್ಮಲ್ಲಿ ಸೌಹಾರ್ದತೆಗೆ ಅನಾದಿ ಕಾಲದಿಂದ ಇತಿಹಾಸ ಇರುವಂತಹ ಜಾಗೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ತಾಯಿ ಉಡುಪಿ ಕೃಷ್ಣ ಮಠದ ಬಗ್ಗೆ ನೀವು ಮಾತನಾಡಿದ್ದಲ್ವಾ ಅಲ್ಲಿ? ಒಂದ್ ನಿಮಿಷ ಮೇಡಮ್, ನಾನು ಹೇಳುದನ್ನ ಕೇಳಿ. ಬಪ್ಪನಾಡು ನಾನು ಹೇಳಿದ ಪೂರ್ತಿ ಸ್ಟೇಟ್ಮೆಂಟ್ ಅನ್ನು ನಾನು ನಿಮ್ಗೆ ಹೇಳ್ತೀನಿ. ನಾನು ಹೇಳಿದ್ದು ಬಪ್ಪನಾಡು ಪಂಚದುರ್ಗಾ ಪರಮೇಶ್ವರಿ ತಾಯಿ ಒಳಿದದ್ದು ಬಪ್ಪ ಬ್ಯಾರಿಗಳಿಗೆ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಲ್ಲಾ ಸಮುದಾಯದವರು ಹೋಗಿ ಹರಕೆ ಹಾಕ್ತಾರೆ. ಅತೂರ್ ಚರ್ಚ್ಗೆ ಎಲ್ಲರೂ ಬಂದು ಪ್ರಾರ್ಥನೆ ಸಲ್ಲಿತಾರೆ. ಉಳ್ಳಾಲ್ ದರ್ಗಕ್ಕೆ ಹೋಗ್ತಾರೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗವನ್ನು ಕೊಟ್ಟದ್ದು ಮುಸಲ್ಮಾನ್ ರಾಜರು ಅಂತ ಹೇಳಿದ ಮಾತುಗಳು. ನಾನು ಇದು ಮಾತನ್ನು ಯಾಕೆ ಹೇಳಿದಂದ್ರೆ, ಇದು 100ರಲ್ಲಿ ಒಂದು ಉದಾಹರಣೆ ಕೊಟ್ಟದ್ದು, 100 ಉದಾಹರಣೆ ಕೊಟ್ಟಿದ್ದೆ. ಇದು ಇತಿಹಾಸ. ಈ ನಮ್ಮ ಜಿಲ್ಲೆಯ ಸೌಹಾರ್ದತೆಗೆ ಬೇಕಾದಷ್ಟು ಇತಿಹಾಸ ಉಂಟು. ಈ ಇತಿಹಾಸವನ್ನು ನಾವಿವತ್ತು ಈ ಜಾತಿಯ ನಡುವಿನಲ್ಲಿ ವಿಷಬೀಜವನ್ನು ಬಿತ್ತಿ ಇತಿಹಾಸವನ್ನು ತಿರುಚುವಂತ ಕೆಲಸ ಕಾರ್ಯ ಮಾಡುದು, ಈ ಸೌಹಾರ್ದತೆಗೆ ಒಡಕು ತರುವಂತ ಕೆಲಸ ಕಾರ್ಯ. ಈಗ ಆರೋಪ ಇರೋದೇ ಇತಿಹಾಸವನ್ನು ತಿರುಚುತ್ತಾ ಇದ್ದೀರಾ ನೀವು. ಯಾವುದೇ ರೀತಿಯ ಕೃಷ್ಣ ಮಠಕ್ಕಾಗ್ಲಿ ಅನಂತೇಶ್ವರಕ್ಕಾಗ್ಲಿ ಮುಸಲ್ಮಾನರು ಜಾಗ ಕೊಟ್ಟಿಲ್ಲ ಅನ್ನುವಂತಹ ವಿಚಾರ. ಈಗ ಮೇಡಮ್, ನಾನು ನಿಮ್ಮ ಚಾನೆಲ್ ಯಾವ್ದು ಮೇಡಮ್? ನ್ಯೂಸ್ 18 ಅವರಿಗೆ ನಾನು ಪೇಪರ್ ಸ್ಟೇಟ್ಮೆಂಟ್ ಅನ್ನೊಂದು ಕಳಿಸ್ತೀನಿ. ಪೇಜಾವರ್ ಶ್ರೀಗಳು ಹೇಳಿದ ಮಾತನ್ನೇ ನಾನು ಹೇಳಿದ್ದು. ನಾನು ಬೇರೆ ಯಾವ್ದು ಮಾತನ್ನು ಹೇಳಿಲ್ಲ. ನಾನು ಪತ್ರಿಕಾದಲ್ಲಿ ಓದಿದ್ದನ್ನೇ ನಾನು ಹೇಳಿದ್ದು. ಅದು 100ರಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟದ್ದು. ನನ್ನ ಉದ್ದೇಶ ಇದ್ದದ್ದು ಇಷ್ಟು ಜಾತಿ ಹಿಂದೂ ಮುಸಲ್ಮಾನರ ನಡುವೆ ಇರುವಂತ ಸಂಬಂಧಕ್ಕೆ ಅನಾದಿ ಕಾಲದಿಂದ ಇತಿಹಾಸ ಉಂಟು. ಆ ಇತಿಹಾಸಕ್ಕೆ ಇವತ್ತು ನಾವು ಈ ಹಿಂದೂ ಮುಸ್ಲಿಮರ ನಡುವೆ ವಿಭಜನೆಯನ್ನು ಮಾಡಿ ಜಾತಿಯ ನಡುವೆ ದ್ವೇಷವನ್ನು ಹುಟ್ಟಿಸುವಂತ ಕೆಲಸ ಕಾರ್ಯ ಮಾಡ್ತಿದ್ದೇವೆ. ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗ್ತಾ ಉಂಟು. ಈ ಅಭಿವೃದ್ಧಿ ಕುಂಠಿತ ಆಗ್ಬಾರ್ದು. ಈ ಜಿಲ್ಲೆಯಲ್ಲಿ ಸೌಹಾರ್ದತೆ ಉಳಿಬೇಕು. ಎಷ್ಟರವರೆಗೆ ಸೂರ್ಯಚಂದ್ರ ಶಾಶ್ವತವಾಗಿಲ್ಲ ಅಷ್ಟರವರೆಗೆ ಈ ಜಿಲ್ಲೆಯಲ್ಲಿ ನಮ್ಮ ಸೌಹಾರ್ದತೆ ಶಾಶ್ವತವಾಗಿ ಉಳಿಬೇಕು. ಇದು ನನ್ನ ಉದ್ದೇಶ. ಆ ಉದ್ದೇಶಕ್ಕೆ ನಾನು 100 ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಒಂದು ಉದಾಹರಣೆ ನಾನು ಕೊಟ್ಟದ್ದು. ಅದನ್ನು ನಾನು ಉಲ್ಲೇಖ ಮಾಡಿದ್ದು ಪರಮ ಪೂಜ್ಯ ಪೇಜಾವರ ಶ್ರೀಗಳು ಹೇಳಿದಂತ ಮಾತನ್ನೇ ನಾನು ಉಲ್ಲೇಖ ಮಾಡಿದ್ದು. ಪರಮ ಪೂಜ್ಯ ಪೇಜಾವರ ಶ್ರೀಗಳು ಏನು ಪತ್ರಿಕಾ ಮಾಧ್ಯಮದಲ್ಲಿ ಕೊಟ್ಟಂತ ವರದಿ ಇತ್ತ, ಆ ವರದಿಯನ್ನೇ ಓದಿ ನಾನು ಉಲ್ಲೇಖ ಮಾಡಿದ್ದು. ನಾನು ಅದನ್ನು ಆ ಇತಿಹಾಸ ಹೆಣಕ್ಲಿಕ್ಕೆ ನಾನು ಹೋಗ್ಲಿಲ್ಲ. ಆ ಇತಿಹಾಸದ ವಿಚಾರ, ನಾನು ಇತಿಹಾಸಗಾರನೂ ಅಲ್ಲ. ನನ್ನ ಉದ್ದೇಶ ಇದ್ದದ್ದು ವೆರಿ ಸಿಂಪಲ್ ಮೇಡಮ್. ನಾನು ಹುಟ್ಟಿದ್ದು ಇಲ್ಲಿ, ನಾನು ಬೆಳೆದದ್ದು ಇಲ್ಲಿ, ನಾನು ಸಾಯುತ್ತಾ ಇಲ್ಲಿ. ನನ್ನ ಜಿಲ್ಲೆಯಲ್ಲಿ ಆಗುವಂತ ಈ ಅಹಿತಕರ ಘಟನೆಗಳು
ಇದರಿಂದ ಆಗುವಂತ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಆಗುವಂತ ತೊಂದರೆಗಳು ಇದೆಲ್ಲ ನಾವು ಅನುಭವಿಸ್ತಿದ್ದೇವೆ. ಇಂದಿನ ಮುಂದಿನ ಜನರೇಷನ್ ಇದನ್ನು ಅನುಭವಿಸಬಾರ್ದಲ್ಲ ಮೇಡಮ್. ಸೌಹಾರ್ದಯುತವಾಗಿ ಇರಬೇಕು ಅನ್ನೋದನ್ನ ಹೇಳೋದಕ್ಕೆ ಹೋಗಿನೇ ಅಲ್ಲಿ ಒಂದಷ್ಟು ಆಕ್ರೋಶಕ್ಕೆ ಈಗ ಗುರಿಯಾಗುವಂತಹ ಸಾಧ್ಯತೆ ಇದೆಯಲ್ವಾ ಅಂತ ಹೇಳಿ. ನನ್ಗೆ ಬೇಸರ ಇಷ್ಟೇ, ನಾನು ಸೌಹಾರ್ದತೆಯನ್ನು ಉಳಿಸಲಿಕ್ಕೆ ನಾವು ಮಾಡುವಂತ ಪ್ರಯತ್ನಕ್ಕೆ ಇವತ್ತು ಅದನ್ನೇ ಒಂದು ಬಂಡವಾಳ ಇಟ್ಕೊಂಡು ಇವರು ಈ ಚುನಾವಣೆ ಹೊತ್ತಿನಲ್ಲಿ ಇಂಥ ಒಂದು ರಾಜಕೀಯ ಮಾಡ್ತಾರಲ್ಲ. ಆ ವೇದಿಕೆಯಲ್ಲಿ ಉಮಾ ಕೋಟ್ಯಾಂಡ್ರು ಇದ್ರು, ಆ ವೇದಿಕೆಯಲ್ಲಿ ಆ ಕಾರ್ಯಕ್ರಮ ಆಗಿ 1 ತಿಂಗಳಾಯ್ತು. ಇವತ್ತು ಅವರು ಇದನ್ನು ಇಶ್ಯೂ ಆಗಿ ಮಾಡ್ತಿದ್ದಾರೆ. ಯಾಕೆಂದ್ರೆ ನಾನು 2 ದಿವಸ ಮುಂಚೆ ಮುಲ್ಕಿ ಮೂಡುಬಿದ್ರೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇಲ್ಲೂ ಕೂಡ ರಾಜಕೀಯ ಆಗ್ತಾ ಇದೆ ಅನ್ನೋದನ್ನ ನೀವು ಹೇಳ್ತಾ ಇದ್ರೆ, ಇಲ್ಲಿ ಕೂಡ ಆ ಒಂದು ಹೇಳಿಕೆಗೆ ಆ ಪತ್ರಿಕೆಯ ಸ್ಟೇಟ್ಮೆಂಟೇ ಕಾರಣ ಅನ್ನೋದನ್ನ ಹೇಳ್ತಾ ಇದ್ರೆ. ಥ್ಯಾಂಕ್ ಯು ಸೋ ಮಚ್ ಮಿಥುನ್ ರೈ ಅವರೇ. ಈ ಒಂದು ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಪೇಜಾವರ ಶ್ರೀಗಳು ಏನ್ ಹೇಳಿದ್ದಾರೆ, ಯಾರು ಯಾವ ಹೇಳಿಕೆಯನ್ನಾದರೂ ಕೊಡಬಹುದು, ಆ ಹೇಳಿಕೆಗಳಿಗೆ ಆಧಾರ ಕೊಟ್ರೆ ಮಾತಿಗೆ ಬೆಲೆ ಇರುತ್ತೆ ಅಂತ ಹೇಳಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಧಾರ ರಹಿತವಾಗಿ ಏನು ಬೇಕಾದರೂ ಹೇಳಬಹುದು. ಕೃಷ್ಣ ಮಠದ ಸನ್ನಿಧಾನ ರಾಮಭೋಜ ಅನ್ನುವ ಅರಸ ನೀಡಿದ್ದಾರೆ, ಇದಕ್ಕೆ ಆಧಾರಗಳಿವೆ ಅಂತ ವಿಶ್ವಪ್ರಸನ್ನ ಸ್ವಾಮೀಜಿ ಹೇಳಿಕೆಯನ್ನ ನೀಡಿದ್ದಾರೆ. ತಿಳಿಸಿದ್ದೇವೆ. ಈಗ ಪ್ರಾಯ ಈ ಗೊಂದಲದಿಂದ ಅವರು ಮುಸ್ಲಿಂ ಕೃಷ್ಣ ಮಠಕ್ಕೆ ಮುಸ್ಲಿಂ ದೊರೆಗಳು ರಾಜ ಕೊಟ್ಟದ್ದು ಅಂತ ಹೇಳಿದಿರಬಹುದು. ಯಾವಾಗ ಇದು ಆಧಾರ ರಹಿತ ಅಂತ ಆಗಿದೆಯೋ ಅದರ ಬಗ್ಗೆ ಚರ್ಚೆಯನ್ನು ಮುನ್ನಡೆಸುವಂತಹದ್ದು ಅರ್ಥಹೀನ ಅಂತ ನಮ್ಮ ಮನಸ್ಸಿಗೆ, ಹಾಗಾಗಿ ಇದನ್ನು ಅಲ್ಲಿಗೆ ತಟಸ್ಥಗೊಳಿಸಿದೆ. ವಿಚಾರವನ್ನು ತಿಳಿಸಿದ್ದೇವೆ. ಈಗ ಪ್ರಾಯ ಈ ಗೊಂದಲದಿಂದ ಅವರು ಕೃಷ್ಣ ಮಠಕ್ಕೆ ಮುಸ್ಲಿಂ ದೊರೆಗಳು ರಾಜ ಕೊಟ್ಟದ್ದು ಅಂತ ಹೇಳಿದಿರಬಹುದು. ಯಾವಾಗ ಇದು ಆಧಾರ ರಹಿತ ಅಂತ ಆಗಿದೆಯೋ ಅದರ ಬಗ್ಗೆ ಚರ್ಚೆಯನ್ನು ಮುನ್ನಡೆಸುವಂತಹದ್ದು ಅರ್ಥಹೀನ ಅಂತ ನಮ್ಮ ಮನಸ್ಸಿಗೆ, ಹಾಗಾಗಿ ಇದನ್ನು ಅಲ್ಲಿಗೆ. ಈಗ ವಿಶ್ವಪ್ರಸನ್ನ ತೀರ್ಥರಾಗಿರುವಂತಹ ಪೇಜಾವರ ಶ್ರೀಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಯಾರು ಯಾವ ಹೇಳಿಕೆಯನ್ನಾದರೂ ಕೊಡಬಹುದು, ಆ ಹೇಳಿಕೆಗಳಿಗೆ ಆಧಾರ ಕೊಟ್ಟರೆ ಆಗ ಮಾತಿಗೆ ಬೆಲೆ ಬರುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡಬಹುದು, ಆಧಾರ ರಹಿತವಾಗಿಯೂ ಮಾತನಾಡಬಹುದು, ಆದರೆ ಆಧಾರವನ್ನು ಇಟ್ಟುಕೊಂಡು ಮಾತಾಡಬೇಕು, ಆಗ ಮಾತಿಗೆ ಬೆಲೆ ಅನ್ನುವ ಮಾತನ್ನು ಹೇಳಿದ್ದಾರೆ. ವಿಚಾರವನ್ನು ತಿಳಿಸಿದ್ದೇವೆ. ಈಗ ಪ್ರಾಯ ಈ ಗೊಂದಲದಿಂದ ಅವರು ಕೃಷ್ಣ ಮಠಕ್ಕೆ ಮುಸ್ಲಿಂ ದೊರೆಗಳು ರಾಜ ಕೊಟ್ಟದ್ದು ಅಂತ ಹೇಳಿದಿರಬಹುದು. ಯಾವಾಗ ಇದು ಆಧಾರ ರಹಿತ ಅಂತ ಆಗಿದೆಯೋ ಅದರ ಬಗ್ಗೆ ಚರ್ಚೆಯನ್ನು ಮುನ್ನಡೆಸುವಂತಹದ್ದು ಅರ್ಥಹೀನ ಅಂತ ನಮ್ಮ ಮನಸ್ಸಿಗೆ, ಹಾಗಾಗಿ ಇದನ್ನು ಅಲ್ಲಿಗೆ ತಟಸ್ಥಗೊಳಿಸಿ. ಯಾರೇ ಯಾವ ಹೇಳಿಕೆಯನ್ನು ಕೊಡಬಹುದು, ಆದರೆ ಹಾಗೆ ಅಂತಹ ಒಂದು ಹೇಳಿಕೆಯನ್ನು ಕೊಡಬೇಕಂತಾದರೆ ಅದಕ್ಕೂ ಯುಕ್ತವಾಗಿರತಕ್ಕ ಒಂದು ಆಧಾರವನ್ನು ಕೊಟ್ಟರೆ ಆ ಮಾತಿಗೆ ಬೆಲೆ ಇರುತ್ತೆ. ಅದಲ್ಲದೆ ಆಧಾರರಹಿತವಾಗಿ ಏನು ಬೇಕಾದರೂ ಹೇಳಬಹುದು. ಮಂತೇಶ್ವರ ಸನ್ನಿಧಾನ ಇರಬಹುದು, ಇಲ್ಲ ಕೃಷ್ಣ ಮಠದ ಸನ್ನಿಧಾನ ಇರಬಹುದು, ಇವೆಲ್ಲವೂ ಕೂಡ ರಾಮಭೋಜ ಅನ್ನತಕ್ಕಂತಹ ಅರಸ ನೀಡಿರತಕ್ಕಂಥದ್ದಕ್ಕೆ ದಾಖಲೆಗಳಿದ್ದಾವೆ, ಅಲ್ಲಿ ಶಿಲಾಶಾಸನಗಳಿದ್ದಾವೆ. ಹಾಗಿರುವಾಗ ನಮಗೆ ಅದು ರಾಮಭೋಜ ನೀಡಿರತಕ್ಕಂಥ. ಮತ್ತಷ್ಟು ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದಮೇಲೆ.